ಪ್ರಾರಂಭವಾಗಿದೆ. ರೈತರೆಲ್ಲರೂ ಮುಂಗಾರಿನಲ್ಲಿ ಬಿತ್ತನೆ ಕಾರ್ಯನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಬಿತ್ತನೆ ಕಾರ್ಯಕ್ಕೆ ತಜ್ಞರ ಸಲಹೆ ಇದ್ರೆ ಚೆನ್ನಾಗಿರುತ್ತೆ. ಈ ಒಂದು ಸಲಹೆ ನೀಡಲಿಕ್ಕೆ ತಜ್ಞರಾದಂತ ಡಾಕ್ಟರ್ ಕೆ ಅರುಣಾಚೇಗೌಡರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಸರ್. ಇವಾಗ ರೈತರೆಲ್ಲರೂ ಬಿತ್ತನೆ ಕಾರ್ಯ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಟೈಮಲ್ಲಿ ರೈತರಿಗೆ ತಮ್ಮದೇ ಆದಂತ ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಮಾರ್ಗದರ್ಶನ ಇದ್ದಾಗ ಮಾತ್ರ ರೈತರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ. ಈ ಒಂದು ಮಾರ್ಗದರ್ಶನ ಯಾವ ರೀತಿ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ರಾಜ್ಯದಲ್ಲಿ ಎಲ್ಲ ಮುಂಗಾರು ಪ್ರಾರಂಭ ಆಗ್ತಾ ಇದೆ. ಲಕ್ಷಾಂತರ ಹೆಕ್ಟೇರ್ ಈ ಒಂದು ಬಿತ್ತನೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಇಲ್ಲಿ ರೈತರು ಬಹುಮುಖ್ಯವಾಗಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸೋದ್ರಿಂದ ಅವರ ವೆಚ್ಚನೂ ಕಡಿಮೆ ಮಾಡ್ಕೋಬಹುದು. ಸೊ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ರೈತರಲ್ಲಿ ಒಂದು ಜ್ಞಾನದ ಕೊರತೆಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ದಾರೆ. ಖಂಡಿತ ಸರ್. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನಂತಂದ್ರೆ, ನಾವು ಮಾಡತಕ್ಕಂಥ ಪ್ರತಿ ವಿಚಾರ ಕೃಷಿಯಲ್ಲಿ ಒಂದು ಪ್ರಕೃತಿಗೆ ಪೂರಕವಾದಂಥ ವಿಚಾರಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಸೊ ಅಲ್ಲಿ ನಮ್ಮ ಖರ್ಚು ಕಡಿಮೆ ಆಗ್ತದೆ, ನಮ್ಮ ಒಂದು ಉತ್ಪನ್ನನೂ ಹೆಚ್ಚಾಗುತ್ತೆ. ಆದರೆ ಇವತ್ತು ಏನಾಗಿದೆ, ಅದೊಂದು ಮಿಸ್ ಆಗಿದ್ದಾರೆ. ನಮ್ಮ ಒಂದು ವೈಜ್ಞಾನಿಕ ಅಂತಂದ್ರೆ ರಾಸಾಯನಿಕ ರಸಗೊಬ್ಬರಗಳನ್ನ ತಂದು ಹಾಕೋದೇ ಒಂದು ವಿಜ್ಞಾನ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದು ನಿಜವಾದ ವಿಜ್ಞಾನ ಅಲ್ಲ, ಅದು ಪ್ರಕೃತಿಗೆ ಮಾರಕವಾದಂತ ವಿಜ್ಞಾನ ಆಗಿದೆ. ಸೊ ಅದಕ್ಕೆ ಈ ಎಲ್ಲಾ ಬೀಜಗಳು ಏನಿವತ್ತು ಭೂಮಿ ಒಳಗಡೆ ಹಾಕ್ಲಿಕ್ಕೆ ತಯಾರು ಮಾಡ್ತಾ ಇದ್ದಾರೋ, ಸೊ ಈ ಬೀಜಗಳನ್ನ ಹಾಕ್ಬೇಕಾದ್ರೆ ಬಹುಮುಖ್ಯವಾಗಿ ಬೀಜೋಪಚಾರ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅಂದ್ರೆ ಬೀಜಗಳನ್ನ ಉಪಚರಿಸಿ ಮಣ್ಣಿಗೆ ಹಾಕುವುದರಿಂದ ಏನೆಲ್ಲ ಲಾಭಗಳು ಸಿಗತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಸರ್, ಬೀಜೋಪಚಾರ ಅಂತ ಹೇಳಿದ್ರೆ ಇವಾಗ ನಮ್ಮ ರೈತರೆಲ್ಲ ಏನ್ ಮಾಡ್ತಾ ಇದ್ರು, ಬೀಜಗಳನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನೆನೆ ಹಾಕ್ಬಿಟ್ಟು ಮತ್ತೊಂದು ಅವರಿಗೆ ಗೊತ್ತಿರ್ತಕ್ಕಂಥ ಏನೋ ಒಂದು ಐಡಿಯಾಸ್ ನ ಉಪಯೋಗಿಸಿ ಅಥವಾ ಪೂರ್ವಿಕರು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಮೂವ್ ಆಗ್ತಾ ಇದ್ರು. ಎಸ್, ನೀವು ಯಾವ ತರ ಹೊಸತರ ಅಂತ ಏನಾದ್ರು ಹೇಳ್ತಾ ಇದ್ದೀರಾ ಸರ್ ಇವತ್ತು ನಮ್ಮ ರೈತರಿಗೆ? ಹೊಸತರ ಅಂತಂದ್ರೆ ನೋಡಿ ಹೇಳ್ತೀನಿ, ಬಹುಮುಖ್ಯವಾಗಿ ಬೀಜೋಪಚಾರವನ್ನ ಯಾಕೆ ಮಾಡಬೇಕು ಅಂತ ನಾವು ನೋಡಿದಾಗ ಮಣ್ಣಲ್ಲಿ ಏನಾಗುತ್ತೆ ಅಂತಂದ್ರೆ, ಮಣ್ಣಿನಲ್ಲಿ ಸಾಕಷ್ಟು ಒಂದು ರೋಗಾಣುಗಳು ಅಂತ ಹೇಳ್ತಾರೆ. ಆ ರೋಗಾಣುಗಳು ಇರ್ತದೆ, ನ್ಯಾಚುರಲ್ ಆಗಿ ಎಲ್ಲ ಕಡೆ ಇದ್ದಿದ್ದೇ ಇದು. ಸೊ ಈ ರೋಗಾಣುಗಳು ಏನ್ ಮಾಡ್ತದೆ, ಈ ಬೀಜವನ್ನ ಮಣ್ಣಿಗೆ ಕೊಟ್ಟ ತಕ್ಷಣ ಆ ಬೇರು ಹೊರಗಡೆ, ಮೊದಲು ಅಭಿವೃದ್ಧಿ ಆಗ್ತಕ್ಕಂಥದ್ದು ಬೀಜದಲ್ಲಿ ಬೇರು. ಆ ಬೇರು ಹೊರಗಡೆ ಬಂದ ತಕ್ಷಣ ಆ ರೋಗಾಣುಗಳ ಹಾವಳಿಯಿಂದ ಏನಾಗುತ್ತೆ ಅಂತಂದ್ರೆ ಬೇರ್ನ ಅಟ್ಯಾಕ್ ಮಾಡಿ, ಸೊ ಮತ್ತೆ ನಮ್ಮ ಗಿಡನೂ ಫೇಲ್ ಆಗತ್ತಾರೆ, ಅಂದ್ರೆ ಜರ್ಮಿನೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಕಾರಣದಿಂದನೇ ಜರ್ಮಿನೇಷನ್ ಸಹಜವಾಗಿ ಕಡಿಮೆ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಬೀಜದ ಮೇಲೆ ಒಂದು ಉಪಚಾರ ಮಾಡಿದಾಗ ಸೂಕ್ಷ್ಮಾಣು ಜೀವಿಗಳು, ಸೊ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳ ಮೇಲೆ ಒಂದು ಲೇಯರ್ ಇದ್ದಾಗ ಅದೇನಾಗುತ್ತೆ ಅಂತಂದ್ರೆ, ಆ ಲೇರು ಯಾವಾಗ ಬೇರು ಬರುತ್ತೋ, ಆ ಬೇರು ಬರುವಾಗ ಬೇರಿನ ಮೇಲೆ ಮೈಸೀಲಿಯಂ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿ ಹೋಗಿ ಪೂರ್ತಿ ನಾವು ಯಾವ ತರ ಹೆಲ್ಮೆಟ್ ಹಾಕ್ತಿರೋ ಅದೇ ರೀತಿ ಬೇರಿಗೆ ಹೆಲ್ಮೆಟ್ ತರ ರಕ್ಷಣೆಯನ್ನು ಕೊಡ್ತದೆ. ಜೊತೆಗೆ ಆ ಮೈಸೀಲಿಯಂ ಅಂತಕ್ಕಂಥ ಕಾಲೋನಿ ಎಲ್ಲೆಲ್ಲಿ ಆಹಾರ ಇರ್ತದೋ ಅಲ್ಲೆಲ್ಲ ಕೂಡ ಮಣ್ಣಲ್ಲಿ ಡೆವಲಪ್ ಆಗಿ ಸೊ ಒಂದು ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳು ಮತ್ತು ನೀರನ್ನು ಒದಗಿಸ್ಕೊಡ್ತದೆ. ಸರ್, ಅಂದ್ರೆ ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ಬಿತ್ತನೆ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಬೀಜಗಳನ್ನ ಒಂದು ಫೈಟ್ ಮಾಡ್ಲಿಕ್ಕೆ ಅಭಿವೃದ್ಧಿ ಪಡಿಸಿ ಆಗ್ತಕ್ಕಂಥದ್ದು ಅನ್ನೋ ತರ ಹೇಳ್ತಾ ಇದ್ದೀರಾ? ಎಸ್, ಉಪಚಾರ ಮಾಡಬೇಕು. ಸೊ ಅದನ್ನ ಯಾವ್ದು ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಇವತ್ತು ಗೊಂದಲಗಳು ಇದೆ. ಸೊ ರಾಸಾಯನಿಕಗಳನ್ನ ಬಳಸ್ತಾರೆ, ಯಾಕಂತಂದ್ರೆ ಅಲ್ಲಿ ರೋಗಾಣುಗಳನ್ನ ಒಂದು ಇದು ಮಾಡ್ಲಿಕ್ಕೆ, ಹತೋಟಿ ಮಾಡ್ಲಿಕ್ಕೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಸಿ ಬೀಜೋಪಚಾರ ಮಾಡಿ ಹಾಕ್ತಾರೆ. ರಾಸಾಯನಿಕಗಳು ಬಳಸೋದ್ರಿಂದ ಬೀಜಕ್ಕೆ ರಕ್ಷಣೆ ಸಿಗಬಹುದು, ಆದರೆ ಈ ಉಪಕಾರಿ ಜೀವಿಗಳಂತ ಮಣ್ಣಲ್ಲಿ ಏನಿರ್ತದೆ, ಈಗ ಫಾರ್ ಎಕ್ಸಾಂಪಲ್ ಮೈಸೀಲಿಯಂ ಅಂತ ಇಟ್ಕೊಳ್ಳಿ, ರೈತ ಸ್ನೇಹಿ ಜೀವಿ, ಸೊ ಅದನ್ನು ಕೂಡ ಅದು ನಾಶ ಮಾಡುತ್ತೆ ರಾಸಾಯನಿಕಗಳು. ಸೊ ಅದನ್ನ ನಾಶ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ಯಾವ ಹಂತದಲ್ಲಿ ಬೇಕಾದ್ರೂ ರೋಗ ಬರಬಹುದು. ನಾವು ಇದೇ ಹಂತದಲ್ಲಿ ರೋಗ ಅಂತ ಹೇಳಕ್ ಬರಲ್ಲ. ಹಂಗಾಗಿ ಒಂದು ಜೈವಿಕ ಉಪಚಾರ, ಜೈವಿಕ ಅಂತಂದ್ರೆ ಈ ನಮ್ಮ ಒಂದು ನೋಡಿ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಂತ ಏನಿದೆಯೋ ಇದರಲ್ಲಿ 100 ರೀತಿಯ ಸೂಕ್ಷ್ಮಾಣು ಜೀವಿಗಳಿದೆ, ಅಂದ್ರೆ ತಳಿಗಳು ಸೂಕ್ಷ್ಮಾಣು ಜೀವಿಗಳಿದೆ. ಆ 100 ರೀತಿಯ ಸೂಕ್ಷ್ಮಾಣು ಜೀವಿಗಳು ಏನಾಗುತ್ತೆ ಅಂತಂದ್ರೆ, ಈ ಬೀಜವನ್ನು ಉಪಚಾರ ಮಾಡಿದಾಗ ಆ ಬೀಜ ಮಣ್ಣಿಗೆ ಹೋದ ತಕ್ಷಣ ಮಣ್ಣಲ್ಲಿ ಎಲ್ಲಾ ಕ್ರಿಯೆಗಳನ್ನು ಆರಂಭಿಸ್ಬಿಡ್ತದೆ. ಎಲ್ಲಾ ಕ್ರಿಯೆಗಳು ಅಂತಂದ್ರೆ ನೋಡಿ, ಈಗ ಮಣ್ಣಲ್ಲಿ ತ್ಯಾಜ್ಯಗಳಿದೆ, ಹೋದ್ ಸಾರಿ ಬೆಳೆ ಬೆಳೆದಿರ್ತಕ್ಕಂಥ ಒಂದು ತ್ಯಾಜ್ಯಗಳು, ಕೂಳೆ, ಆ ಎಲೆ ಇದೆಲ್ಲ ಇರುತ್ತಲ್ವಾ, ಕಾಂಡದ ಭಾಗಗಳದೆಲ್ಲ,
ಸೊ ಅದೆಲ್ಲ ಮಣ್ಣಲ್ಲಿ ಹಂಗೆ ಇರ್ತದೆ. ಯಾಕಂದ್ರೆ ಅದು ಕಳಿಬೇಕಾದ್ರೆ ಕಳಿಯುವಂತ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಇರಬೇಕು. ಸೊ ಇವತ್ತು ನಮ್ಮಲ್ಲಿ ಆ ಮಣ್ಣಲ್ಲಿ ಆ ಸೂಕ್ಷ್ಮಾಣುಜೀವಿಗಳು ಕಾಣ್ತಾ ಇಲ್ಲ. ಕಾರಣ ಏನಂತಂದ್ರೆ ಸೊ ವರ್ಷಾನುಗಟ್ಲೆಯಿಂದ ಟನ್ಗಟ್ಲೆ ರಾಸಾಯನಿಕಗಳನ್ನ ಸುರಿದು ಅಲ್ಲೊಂದು ಜೈವಿಕ ಪರಿಸರ ಪೂರ್ತಿ ಹಾಳಾಗಿರೋದ್ರಿಂದ, ಆ ಒಂದು ಸೂಕ್ಷ್ಮಾಣುಜೀವಿಗಳು ಇಲ್ಲದೆ ಇರೋದ್ರಿಂದ, ಸೊ ನೀವು ಬೀಜ ಮಣ್ಣಿಗೆ ಹಾಕಿ ಸರಿಯಾಗಿ ಮಳೆ ಬರಲಿಲ್ಲ ಅಂತಂದ್ರೆ ಸೊ ಮಣ್ಣು ಗಟ್ಟಿಯಾಗಿ ಆ ಬೆಳೆನೂ ಉತ್ತಮವಾಗಿ ಬರದೇ ಇರ್ತಕ್ಕಂಥದ್ದು ಸಾಕಷ್ಟು ರೈತರು ಗಮನಿಸಿದ್ದಾರೆ. ಸೊ ಅದಕ್ಕೆ ಈ ಒಂದು ಡಾಕ್ಟರ್ ಸಾಯಿಲ್ ಬೀಜೋಪಚಾರವನ್ನ, ಈ ಒಂದು ಬೀಜಗಳಿಗೆ ಉಪಚಾರ ಮಾಡಿಕೊಂಡು ಮಣ್ಣಿಗೆ ಕೊಟ್ಟ ತಕ್ಷಣ ಮಣ್ಣಲ್ಲಿ ತ್ಯಾಜ್ಯಗಳನ್ನ ಕಳಿತು, ಅಂದ್ರೆ ಎಷ್ಟೋ ತ್ಯಾಜ್ಯ ಇರ್ತದೆ, ಸುಮಾರು 5% ಶೇಕಡ 5ರಷ್ಟು ತ್ಯಾಜ್ಯಗಳು ನಾವು ಮಣ್ಣಲ್ಲಿ ನೋಡಬಹುದು. ಆ ತ್ಯಾಜ್ಯಗಳಲ್ಲೂ ಸಹ ಹ್ಯೂಮಸ್ ಆಗಿ ಈ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಒದಗಿಸ್ಕೊಡುವಂತ ಸ್ಥಿತಿಗೆ ಬರ್ತದೆ. ಸೊ ಅದು ಒಂದು. ಸೊ ಎರಡನೇದು ಬೇರನ್ನ ರಕ್ಷಣೆ ಮಾಡ್ತದೆ, ಮೈಸೀಲಿಯಂ ಅಂತಕ್ಕಂಥದ್ದು. ಸೊ ಆಗ ಯಾವಾಗ ತ್ಯಾಜ್ಯಗಳು ಕಳಿತು ಹ್ಯೂಮಸ್ ಆಗತ್ತೋ ಮಳೆ ಕಡಿಮೆ ಆದ್ರೂ ಗಿಡ ಒಣಗಲ್ಲ. ರೀಸನ್ ಏನಂತಂದ್ರೆ ಮಣ್ಣಲ್ಲಿ ಹ್ಯೂಮಸ್ಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಏನಂತಂದ್ರೆ ಈ ನೀರಿನ ಕೊರತೆ ಏನಾದರೂ ಆದರೆ ವಾತಾವರಣದಲ್ಲಿರ್ತಕ್ಕಂಥ ನೀರಿನಂಶನೋ ಅಥವಾ ಅಂತರಾಳದಲ್ಲಿರ್ತಕ್ಕಂಥ ನೀರಿನಂಶವನ್ನು ಯಾವುದೋ ಒಂದದು ತಗೊಳ್ತದೆ, ಏನೋ ಆ ಒಂದು ಹ್ಯೂಮಸ್ ಅಬ್ಸರ್ವ್ ಮಾಡಿಕೊಂಡು ಆ ಬೆಳೆಗೆ ಕೊಡ್ತದೆ. ಸೊ ಅದಕ್ಕೆ ನನ್ನ ರೈತರು ಹೇಳ್ತಾ ಇದ್ರು, ಸಾಕಷ್ಟು ರೈತರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ಮಳೆ ಕಡಿಮೆ ಆದ್ರೂ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಅವ್ರಿಗೆ ಪಾಪ ವೈಜ್ಞಾನಿಕ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಈ ರೀತಿಯಲ್ಲಿ ಕ್ರಿಯೆ ನಡೆಯೋದ್ರಿಂದ ಆ ಮಳೆಗೂ ತಡ್ಕೊಳ್ಳುವಂತ ಶಕ್ತಿ ಇದೆ, ರೋಗಗಳನ್ನ ಪೂರ್ತಿ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಈ ಒಂದು ಬೀಜೋಪಚಾರಕ್ಕಿದೆ. ಅದಾದ ಮೇಲೆ ಯಾವಾಗ ಪ್ರಾಕೃತಿಕ ಪೋಷಕಾಂಶಗಳು ಗಿಡಕ್ಕೆ ಪೂರ್ತಿಯಾಗಿ ಸಿಗ್ತದೋ ಆ ಗಿಡದಲ್ಲಿ ಎಲೆನೂ ಸಹ ದಪ್ಪ ಬರ್ತದೆ. ಅಂದ್ರೆ ಯಾವುದೇ ಬೆಳೆ ಇರ್ಬೋದು, ಎಲೆ ದಪ್ಪ ಬರ್ತದೆ. ಯಾವಾಗ ಎಲೆ ದಪ್ಪ ಬರ್ತದೋ ರೋಗವನ್ನ ತಡ್ಕೊಳ್ಳುವಂತ ಶಕ್ತಿ ಇರ್ತದೆ, ಜೊತೆಗೆ ಕೀಟಗಳನ್ನು ಸಹ ಒಂದು ಕಂಟ್ರೋಲ್ ಮಾಡುವಂತ ಶಕ್ತಿ. ರೀಸನ್ ಏನಂತಂದ್ರೆ ಕೀಟಕ್ಕೆ ತೆಳ್ಳಗಿರ್ಬೇಕು, ಎಲೆ ತೆಳ್ಳಗಿದ್ದಾಗ ಆಕರ್ಷಣೆ ಆಗ್ತದೆ, ಸೊ ದಪ್ಪಕ್ಕಿದ್ದಾಗ ಅದನ್ನ ವಿಕರ್ಷಣೆ ಮಾಡ್ತದೆ. ಸೊ ಕೀಟಗಳ ಸಮಸ್ಯೆ ಸಹ ಇಲ್ಲಿ ಕಡಿಮೆ ಆಗ್ತದೆ. ಸರ್ ಇವಾಗ ನೀವು ಹೇಳ್ತಾ ಇದ್ದೀರಾ ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೊಳ್ಳುವಂತದ್ದು ಉತ್ತಮವಾದಂತದ್ದು ರೈತರಿಗೆ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಈ ಡಾಕ್ಟರ್ ಸಾಯಿಲ್ ತಯಾರಾಗಿರ್ತಕ್ಕಂಥದ್ದು ಮತ್ತೆ ಡಾಕ್ಟರ್ ಸಾಯಿಲ್ ಬಗ್ಗೆ ನಾವು ಹೇಳೋದಾದ್ರೆ ಏನು ಹೇಳ್ಬೋದು ಸರ್ ರೈತರಿಗೆ? ಅಂದ್ರೆ ಈಗ ಕೆಮಿಕಲ್ ಬೇಡ ಅಂತ ಹೇಳ್ತಾ ಇದೀವಿ. ಕೆಮಿಕಲ್ ಬೇಡ, ಖಂಡಿತ ಕೆಮಿಕಲ್ ಬಿಟ್ಬಿಡ್ಬೇಕು. ಕೆಮಿಕಲ್ ಇಂದ ಸಾಕಷ್ಟು ನೋವುಗಳನ್ನ ನಾವು ಅನುಭವಿಸಿದ್ವಿ, ಕಷ್ಟಗಳನ್ನ ಎದುರಿಸ್ತಾ ಇದೀವಿ, ಭೂಮಿ ಫಲವತ್ತತೆಯನ್ನು ಕಳೀತಾ ಇದೀವಿ. ಎಲ್ಲಾ ರೈತರು ಮಾಡ್ತಾ ಇರೋದು ಅದನ್ನೇ. ಹಾಗಾದ್ರೆ ಇದು ತದ್ರೂಪ ಅಂದ್ರೆ ವಿರುದ್ಧವಾದ ರೂಪ, ಅಂದ್ರೆ ನಮಗೆ ಕೆಮಿಕಲ್ ಬೇಡ ಅಂದಾಗ ಜೈವಿಕ ನೋಡ್ಬೇಕು ನಾವು. ಜೈವಿಕ ರೂಪ ಅಂತ ಹೇಳ್ತೀರಾ ಹಾಗಾದ್ರೆ ಡಾಕ್ಟರ್ ಸಾಯಿಲ್? ಸೊ 100% ನೋಡಿ, ಡಾಕ್ಟರ್ ಸಾಯಿಲ್ ಯಾವ ತರ ಅಂತಂದ್ರೆ, ಈಗ ಈ ನಮ್ಗೆ ಸಾಕಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿರೋದು ಎಲ್ಲಿ ಅಂತಂದ್ರೆ, ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಹೊರಗಡೆಯಿಂದ ಖರೀದಿ ಮಾಡಿ ತರೋದ್ರಲ್ಲಿ ನಮ್ಮ ಕೃಷಿ ಬಹಳ ಕಾಸ್ಟ್ಲಿ ಆಗಿದೆ. ಅಂದ್ರೆ ಖರ್ಚು ಹೆಚ್ಚಾಗಿದೆ. ಪೋಷಕಾಂಶಗಳನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಬರ್ತಾರೆ ರೈತರುಗಳು. ಹಂಗಾಗಿ ಖರ್ಚು ಹೆಚ್ಚಾಗಿದೆ. ಸೊ ಅದಕ್ಕೆ ಆ ಖರ್ಚು ನೀವು ಯಾವಾಗ ಪ್ರಾಕೃತಿಕವಾಗಿ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದನ್ನೇ ಒಂದು ನ್ಯೂಟ್ರಿಯೆಂಟ್ಸ್ ನ ಪೋಷಕಾಂಶಗಳನ್ನ ಅವೈಲೇಬಲ್ ಫಾರ್ಮ್ ತಗೊಂಬಂದು ಗಿಡಕ್ಕೆ ಕೊಡೋದ್ರಿಂದ ಖರ್ಚು ಪೂರ್ತಿ ಕಡಿಮೆ ಆಗ್ತದೆ. ಸೊ ತಮಾಷೆ ವಿಷಯ ಏನಂತಂದ್ರೆ, ಈ ಬೀಜೋಪಚಾರ ಮಾಡಿದ್ಮೇಲೆ ಆ ಒಂದು ಹೊಲಕ್ಕೆ, ಆ ಒಂದು ಬೆಳೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಪೂರ್ತಿ ಬೇಡನೇ ಹೇಳ್ತೀರಾ ಸರ್ ನೀವು? ಪೂರ್ತಿ ಬೇಡ. ಈ ದ್ವಿದಳ ಧಾನ್ಯಗಳಂತ ಏನ್ ನಾವು ಹಾಕ್ತಾ ಇದ್ರಿ, ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ದ್ವಿದಳ ಧಾನ್ಯಗಳು ಹಾಕ್ಲಿಕ್ಕೆ ಕೊಟ್ಟಿದ್ರಿ, ತೊಗರಿ ಇರ್ಬೋದು, ಬೇರೆ ಬೇರೆ ಬೀಜಗಳು, ಇದಕ್ಕೆ ಬೀಜೋಪಚಾರ ಮಾಡಿದ್ರೆ ಸಾಕು. ಸೊ ಹೊರಗಡೆಯಿಂದ 100% ಯಾವುದೂ ರಾಸಾಯನಿಕ ಗೊಬ್ಬರಗಳು ಬೇಕಾಗಿಲ್ಲ. ಇವತ್ತು ನಮ್ಮ ರೈತರು ನೋಡಿ, ಒಂದ್ ಎಕರೆಗೆ ಆಲ್ಮೋಸ್ಟ್ ಒಂದು 200 ರೂಪಾಯಿ ಖರ್ಚು ಬೀಜೋಪಚಾರದ ಖರ್ಚಲ್ಲಿ. ಸೊ ಎಕರೆಗಟ್ಟಲೆ ಇವತ್ತು ಉತ್ತಮವಾದ ಇಳುವರಿ. ಸೊ ಲಾಸ್ಟ್ ಇಯರ್ ಡಾಕ್ಯುಮೆಂಟರಿ ಪ್ರಕಾರ ಆಲ್ಮೋಸ್ಟ್ 20-30% ರಾಸಾಯನಿಕ ಮಾಡಿರ್ತಕ್ಕಂಥ ತೋಟಗಳಿಗಿಂತ ಹೆಚ್ಚು ಇಳುವರಿಯನ್ನು ಇವತ್ತು ತೆಗಿತಾ ಇದ್ದಾರೆ. ಜೊತೆಗೆ ಆ ಕಾಳು ಸೈಜು ಎಲ್ಲ ಸೊ ರಾಸಾಯನಿಕಕ್ಕಿಂತ ತುಂಬಾ ಉತ್ತಮವಾಗಿ ಬಂದಿದೆ. ಸೊ ಹಂಗಾಗಿ ಮುಖ್ಯವಾಗಿ ಏನಂತಂದ್ರೆ, ಇಲ್ಲಿ ನಾವು ಡಾಕ್ಟರ್ ಸಾಯಿಲ್ ಹಾಕ್ಬೇಕು, ರಾಸಾಯನಿಕ ಹಾಕ್ಬೇಕು ಅಂತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಗೊಂದಲ ಬೇಡ. ವಿಚಾರ ಏನಂತಂದ್ರೆ, ನೀವೇನೇ ಮಾಡ್ತೀರಿ, ನಿಮ್ಮ ಭೂಮಿ ಅದನ್ನ ಪ್ರಕೃತಿ ಅಂತೀರಿ, ಆ ಪ್ರಕೃತಿಯಿಂದ ನಾವು ಉಳಿಸಿ ಹೋಗ್ಬೇಕಾಗಿದೆ. ಸೊ ಅದನ್ನ ಹಾಳು ಮಾಡಿ ಹೋಗುವಂತ ವಿಚಾರ ಅಲ್ಲ. ಇವತ್ತು ನಿಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು 100-1000 ವರ್ಷ ಅವರು ಬದುಕಲಿಕ್ಕಿರ್ತಕ್ಕಂಥದ್ದು.
ನಾವಿವತ್ತು ಈ ಪ್ರಕೃತಿಗೆ ಮಾರಕವಾದಂತ ಕೃಷಿ ಪದ್ಧತಿಗಳನ್ನೆಲ್ಲ ಮಾಡಿ 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 ಅದನ್ನ ಹಾಳು ಮಾಡಿ ನಾವು ಹೋಗೋದ್ರಿಂದ ಮುಂದಿನ ಜನರೇಷನ್ ಪರಿಸ್ಥಿತಿ ಏನಾಗಬೇಕು? ಸೊ ಇವತ್ತೇ ಕಷ್ಟ ಆಗಿದೆ, ಇವತ್ತೇ ನಾವು ಕೃಷಿ ಮಾಡಕ್ಕಾಗಲ್ಲ, ನಮ್ಮ ಭೂಮಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಅನ್ಕೊಂಡು ಫಲವತ್ತತೆ ಕಳ್ಕೊಂಡಿದೆ. ಅದ್ರ ಜೊತೆಗೆ ಇವತ್ತು ನಾವು ಕೊಡ್ತಕ್ಕಂಥ ವಿಷಯಗಳಿಂದ, ಈ ರಾಸಾಯನಿಕಗಳಿಂದ ನೀರು ಮಾಲಿನ್ಯಗೊಂಡಿದೆ. ಮಣ್ಣು ಒಂದೇ ಮಾಲಿನ್ಯಗೊಂಡಿಲ್ಲ, ನೀರು ಮಾಲಿನ್ಯಗೊಂಡಿದೆ. ಮತ್ತೆ ಗಿಡಮರಗಳ ಅಭಿವೃದ್ಧಿ ತುಂಬಾ ಕುಂಠಿತ ಆಗಿದೆ. ಕಾರಣ ಏನಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಪೂರ್ತಿ ಕಡಿಮೆ ಆಗಿದೆ ಇವತ್ತೊಂದು ರಾಸಾಯನಿಕಗಳ ಬಳಕೆಯಿಂದ. ಆ ಒಂದು ಸಾವಯವ ಇಂಗಾಲವನ್ನು ಹೆಚ್ಚಿಸುತ್ತೆ ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ ಸಾಯಿಲ್ ಬೀಜೋಪಚಾರ. ಸೊ ಅದ್ರ ಜೊತೆಗೆ ಯಾವಾಗ ಮಣ್ಣು ಫಲವತ್ತತೆ ಆಗುತ್ತೋ ಗಿಡಮರಗಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಕಾಲ ಕಾಲಕ್ಕೆ ಮಳೆನೂ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತೇನಾಗ್ತಾ ಇದೆ, ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ ಅಂತಕ್ಕಂಥ ಎಲ್ಲರೂ ಮಾತಾಡ್ತಾರೆ. ಮಳೆ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಯಾರು ಗಮನಿಸ್ತಾ ಇಲ್ಲ. ಸೊ ಮಳೆ ಬರ್ದೇ ಇದ್ದಕ್ಕೆ ಕಾರಣ ನಾವೇ ಮುಖ್ಯವಾಗಿ. ಯಾಕೆ ಅಂತಂದ್ರೆ ಮಾಲಿನ್ಯ, ಪೂರ್ತಿ ಮಾಲಿನ್ಯ ಮಾಡಿದಿರಿ, ಮಣ್ಣು ಮಾಲಿನ್ಯ ಮಾಡಿದಿರಿ, ನೀರು ಮಾಲಿನ್ಯ ಮಾಡಿದಿರಿ, ಗಾಳಿ ಮಾಲಿನ್ಯ ಮಾಡಿದಿರಿ. ಅದೇ ರೀತಿ ಇವತ್ತು ಈ ಒಂದು ಏನು ಗ್ಲೋಬಲ್ ವಾರ್ಮಿಂಗ್ ಅಂತಿರಲ್ವಾ, ತಾಪಮಾನ ಹೆಚ್ಚಿರ್ತಕ್ಕಂಥದ್ದು, ರೈತ ಬಳಸ್ತಾ ಇರ್ತಕ್ಕಂಥ ರಾಸಾಯನಿಕಗಳಿಂದ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ. ಸೊ ಅದಲ್ಲದೆ ಇವತ್ತು ಏನಾಗಿದೆ, ಒಂದು ಆರೋಗ್ಯವಾದ ಬೆಳೆ ನಾವು ಬೆಳಿಲಿಲ್ಲ ಅಂತಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಸೊ ಅದನ್ನ ತಗೊಳ್ಳುವಂತ ಶಕ್ತಿ ಬೆಳೆಗಳಿಗೆ ಕಡಿಮೆ ಆಗಿ ಸೊ ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚಾಗುತ್ತೆ. ಸೊ ಅದರಿಂದ ಬರೀ ಆಹಾರಕ್ಕೊಂದಕ್ಕೆ ಅಂತ ಗುರಿ ಇಟ್ಟು ಬೆಳೆಯೋದಲ್ಲ, ಬೇಕು ಆ ಆಹಾರವೂ ಸಹ ಶುದ್ಧವಾದ ಆಹಾರ ಅಂದ್ರೆ ವಿಷ ಮುಕ್ತ ಆಹಾರವನ್ನು ಬೆಳೆಯುವಂಥದ್ದು ಸಾವಯವದಲ್ಲಿ ಮಾತ್ರ ಸಾಧ್ಯ. ಅದ್ರ ಜೊತೆಗೆ ಆಹಾರ ಬೆಳೆಯೋದ್ರ ಜೊತೆಗೆ ಇನ್ನೊಂದಷ್ಟು ಪ್ರಕೃತಿನ ಹಾಳು ಮಾಡಿ ಬೆಳೆದು ಇವತ್ತು ಎರಡೂ ಕಡೆ ನಾವು ತೊಂದರೆ ಪಟ್ಕೊಳ್ಳೋದಕ್ಕಿಂತ ನಾವು ಪ್ರಕೃತಿನ ಉಳಿಸಿ ಪ್ರಕೃತಿಗೆ ಪೂರಕವಾದ ಒಂದು ವೈಜ್ಞಾನಿಕ ಪದ್ಧತಿಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಈ ಬೀಜೋಪಚಾರವನ್ನ, ಡಾಕ್ಟರ್ ಸಾಯಿಲ್ ಬೀಜೋಪಚಾರವನ್ನ ನೀವು ಪರಿಪೂರ್ಣವಾಗಿ, ಅದೇನು ಬಹಳ ಸುಲಭ ಇದೆ. ಏನಂತಂದ್ರೆ ಬೀಜ ಬಿತ್ತೋದಕ್ಕೆ ಮೊದಲು ಅಥವಾ ಹಿಂದಿನ ದಿನ ಸಂಜೆ ನೀವು ಆ ಒಂದು ಬೀಜಗಳನ್ನ ನೀರಲ್ಲಿ ಶುದ್ಧಿ ಮಾಡಿ ನಂತರ ಅದಕ್ಕೆ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಸುಮಾರು 10 ರಿಂದ 15 kg ಅಷ್ಟು ಯಾವುದೇ ಬೀಜಗಳಾದ್ರೂ ಸೊ ಅದಕ್ಕೆ ಹಾಕಿ ಸುಮಾರು ಒಂದು 2 ರಿಂದ 3 ಗಂಟೆ ಅಥವಾ 4 ಗಂಟೆ ಇಟ್ಟರು ಪರವಾಗಿಲ್ಲ. ಕೆಲವು ಬೀಜಗಳನ್ನ ತ್ವರಿತವಾಗಿ ಹಾಕಿ ತೆಗಿಬೇಕಾಗತ್ತೆ. ಅದೆಲ್ಲ ನಿಮ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ತೋರಿಸ್ಕೊಟ್ಟಿದ್ದೀರಿ. ಅದನ್ನ ಆ ತರ ಮಿಕ್ಸ್ ಮಾಡಿ ಒಂದು 3 ರಿಂದ 4 ಗಂಟೆ ಇಟ್ಟು ನಂತರ ಅದನ್ನ ನೆರಳಲ್ಲಿ ಹಾರಿಸಿ ನೆಕ್ಸ್ಟ್ ಡೇ ಏನಿದೆಯೋ ನೀವು ಬಿತ್ತನೆ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ಜರ್ಮಿನೇಷನ್ ಬರ್ತದೆ. ಜೊತೆಗೆ ನೀವು ಯಾವ ಪೋಷಕಾಂಶಗಳು ಹೊರಗಡೆಯಿಂದ ತಂದಾಕ್ಬೇಕಾಗಿಲ್ಲ. ಅಂದ್ರೆ ಸರ್ ಇವಾಗ ಬೀಜಗಳನ್ನ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಳ್ಕೋಬೇಕು, ಮತ್ತೆ ಇದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಹಾಕೋಬೇಕು ಅನ್ನೋ ತರ ಹೇಳ್ತಾ ಇದ್ದೀರಾ ಸರ್? ನೀರಿನ ಜೊತೆ ಇಲ್ಲ, ಡಾಕ್ಟರ್ ಸಾಯಿಲ್ ಬೀಜೋಪಚಾರವನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೀವು ಅದೇ ರೀತಿಯಲ್ಲಿ ಆ ಒಂದು ಬೇಸನ್ ನಲ್ಲಿ ಇಟ್ಟುಬಿಟ್ಟು ಒಂದು 3-4 ಗಂಟೆ ಆದ್ಮೇಲೆ ಮತ್ತೆ ಹೊರಗಡೆ ತೆಗೆದು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ನೆರಳಲ್ಲಿ ಡ್ರೈ ಮಾಡಿ ನಂತರ ತಗೊಂಡೋಗಿ ನೀವು ಬಿತ್ತನೆಯನ್ನ ಮಾಡ್ಕೋಬೇಕಾಗುತ್ತೆ. ಬೀಜನ ನೆನೆಸೋ ಅವಶ್ಯಕತೆ ಇಲ್ಲ, ಬರೀ ಶುದ್ಧಗೊಳಿಸ್ಕೊಳೋದು ಅಷ್ಟೇ. ಬೀಜಗಳನ್ನ ತೊಳ್ಕೊಳೋದು ಒಂದ್ಸತಿ, ನಂತರ ಡಾಕ್ಟರ್ ಸಾಯಿಲ್ ಅದ್ರಲ್ಲಿ ಹಾಕೊಳೋದು, ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಡ್ರೈ ಮಾಡ್ಕೊಳೋದು, ಅಷ್ಟೇ. ಅದು ಬಿಸಿಲಲ್ಲಿ ಡ್ರೈ ಮಾಡ್ಕೊಳೋ ತರ ಇಲ್ಲ ಸರ್? ಬಿಸಿಲಲ್ಲಿ ಮಾಡಬಾರ್ದು, ನೆರಳಲ್ಲಿ ಅದನ್ನ ಡ್ರೈ ಮಾಡ್ಕೊಂಡು ನೆಕ್ಸ್ಟ್ ಅವ್ರ ಬಿತ್ತನೆ ಕಾರ್ಯಕ್ಕೆ ಅದನ್ನ ಉಪಯೋಗಿಸೋದು. ಸಿಂಪಲ್ ಮೆಥಡ್ ಸರ್, ತುಂಬಾ ಸಿಂಪಲ್ ಮೆಥಡ್ ನಮ್ಮ ರೈತರಿಗೆ ನೀವು ತಿಳಿಸ್ತಾ ಹೋಗ್ತಾ ಇದ್ದೀರಾ. ಅಲ್ಲ, ಸರಳವಾಗಿದೆ. ಅದ್ರ ಜೊತೆಗೆ ಖರ್ಚು ನೋಡಿ, ಒಂದು ಎಕರೆಗೆ ಆಲ್ಮೋಸ್ಟ್ ಒಂದು 2,000-3,000 ಅಷ್ಟು ಹಣ ಖರ್ಚು ಮಾಡ್ತಾರೆ ರಾಸಾಯನಿಕಗಳಿಗೆ. ಹೋಗ್ಲಿ, ಖರ್ಚು ಮಾಡಿದ್ರು ಹೋಗ್ಲಿ, ಪ್ರಕೃತಿಗೆ ಎಷ್ಟು ಲಾಭ ಇದೆ ಅಂತ ನೋಡ್ಬೇಕಲ್ವಾ? ಹೌದು ಸರ್, ಖಂಡಿತ. ಸೊ ಪ್ರಕೃತಿಗೂ ನಷ್ಟ, ನಮ್ಮ ರೈತರಿಗೂ ನಷ್ಟ, ತಿನ್ನೋರ್ಗೂ ನಷ್ಟ. ಯಾಕಂದ್ರೆ ಅದನ್ನ ತಿಂದು ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಸೊ ಇವೆಲ್ಲೂ ಬೇಡ ಅಂತಂದ್ರೆ ನೀವು ಈ ಒಂದು ಪ್ರಾಕೃತಿಕವಾಗಿ ಪೋಷಕಾಂಶಗಳನ್ನ ಸಿಗೋ ತರ ಮಾಡತಕ್ಕಂತ ಒಂದು ಪ್ರಾಕೃತಿಕ ವಿಚಾರಗಳನ್ನ, ವಿಜ್ಞಾನವನ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ರೈತರೆಲ್ಲರೂ ಚೆನ್ನಾಗಾಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಓಕೆ ಸರ್. ಹಾಗಾದ್ರೆ ರೈತರಿಗೆ ಒಂದ್ಸತಿ ಕಾರ್ಯವಿಧಾನ ತಿಳಿಸೋಣ ನಾವು. ಏನಂತ ಹೇಳಿದ್ರೆ ಇವಾಗ ಯಾವ ರೀತಿ ಅವ್ರು ಅದನ್ನ ಸಿದ್ಧಪಡಿಸ್ಕೋಬೇಕು ಬೀಜಗಳನ್ನ, ಅದ್ರದ್ದೊಂದು ವಿಜುವಲ್ಸ್ ರೈತರಿಗೆ ತೋರಿಸಿ ಅವ್ರಿಗೆ ಅದನ್ನ ಅರ್ಥ ಮಾಡಿಸೋಣ ಸರ್.
ಲಕ್ಷಾಂತರ ಹೆಕ್ಟೇರ್ ಭೂಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೈತರು ರಾಸಾಯನಿಕಗಳನ್ನ ತಗೊಂಡ್ಬಂದು ಬೆಳೀತಾ ಇದ್ರು. ಈ ಒಂದು ಪದ್ಧತಿಗೆ ನಾಂದಿಯಾಡಿ ಹೊಸ ಪದ್ಧತಿ, ಅತಿ ಸರಳವಾದ ಪದ್ಧತಿ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಪದ್ಧತಿನ ನೀವು ರೈತರಿಗೆ ತಿಳಿಸ್ಕೊಟ್ರಿ. ಈ ಒಂದು ಪದ್ಧತಿಯಿಂದ ರೈತರಿಗೆ ತುಂಬಾ ಉಪಯುಕ್ತವಾಗುತ್ತೆ, ಮತ್ತೆ ಪರಿಸರಕ್ಕೂ ಕೂಡ ತುಂಬಾ ಒಂದು ಪೂರಕವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ, ಮಣ್ಣಿನಲ್ಲಿ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ ಅಂತೆಲ್ಲ ಹೇಳಿದ್ರಿ. ಇದು ತುಂಬಾ ಉತ್ತಮವಾದ ಮಾಹಿತಿ ಸರ್. ಈ ಒಂದು ಮಾಹಿತಿ ರೈತರಿಗೆ ಬೇಕಿತ್ತು. ಯಾಕೆಂದ್ರೆ ನಮಗೆ ಪರಿಸರ ಚೆನ್ನಾಗಾದಾಗ ಮಾತ್ರ ರೈತರು ಉತ್ತಮವಾದ ಬೆಳೆಗಳನ್ನ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಮಣ್ಣಲ್ಲಿ ಫಲವತ್ತತೆ ಇದ್ದಾಗ ಮಾತ್ರ ಬೆಳೆಗಳಲ್ಲಿ ಫಲ ಹೆಚ್ಚಾಗಿ ಸಿಗುತ್ತೆ ನಮಗೆ. ಈ ಒಂದು ಫಲವನ್ನ ತೆಗೆಯೋದ್ರ ಬಗ್ಗೆ ಮತ್ತೆ ರೈತರಿಗೆ ಆಗ್ತಾ ಇರತಕ್ಕಂಥ ನಷ್ಟಗಳು, ಖರ್ಚು ಹೆಚ್ಚಾಗ್ತಾ ಇತ್ತು ರೈತರಿಗೆ. ಈಗ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅತಿ ಕಡಿಮೆ ಖರ್ಚಿನಲ್ಲಿ ರೈತರು ಬೆಳೆಯನ್ನ ಬೆಳಿಬಹುದು ಅಂತೆಲ್ಲ ನೀವು ತಿಳಿಸ್ಕೊಳ್ತಾ ಹೋದ್ರೆ ಇದು ಮುಖ್ಯವಾಗಿ ಬೇಕಾಗಿದ್ದಂಥದ್ದು. ಯಾಕೆಂದ್ರೆ ಖರ್ಚು ಮಾಡಿ ರೈತರು ಸಂಕಷ್ಟದಲ್ಲಿದ್ರು. ಇವತ್ತಿನ ದಿನಗಳಲ್ಲಿ ಖರ್ಚನ್ನ ಕಡಿಮೆ ಮಾಡಿಕೊಂಡು ರೈತರು ಗ್ರೋತ್ ಪ್ರಗತಿ ಅಂತ ಸಾಕ್ಬೇಕಂತ ಹೇಳೋದ್ರಿಂದ ಒಂದು ಮಾಹಿತಿ ತುಂಬಾ ಅವಶ್ಯಕವಾಗಿ ರೈತರಿಗೆ ಬೇಕಿತ್ತು. ಈ ಒಂದು ಮಾಹಿತಿನ ನೀವು ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್.